ಆ ಮುಖಾಂತರ ತನ್ನದೇ ಆದಂತಹ ಇತಿಹಾಸವನ್ನ ನೆನಪಿಸಬೇಕಾಗ್ತಕ್ಕಂಥ ಹಲವಾರು ಇವತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಕೆಂಪೇಗೌಡರು. ಇಂತಹ ಮಹಾನ್ ಕೆಂಪೇಗೌಡರು ಈ ಸಮುದಾಯದಲ್ಲಿ ಇವತ್ತು ಜನಿಸಿದರು ಎಂಬುದು ಕೂಡ ನಮ್ಮೆಲ್ಲರ ಹೆಮ್ಮೆ. ಯಾಕೆಂದ್ರೆ ಕೆಂಪೇಗೌಡರವರು ಕೇವಲ ಒಂದು ದಿಕ್ಕಿನಲ್ಲಿ ಅವರ ಚಿಂತನೆಗಳಿವೆ, ಅವರು ಹಲವಾರು ದಿಕ್ಕುಗಳಲ್ಲಿ ಅವರ ಚಿಂತನೆಗಳಿದ್ವು. ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಇಡೀ ಸಮುದಾಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂತ ಒಂದು ದೊಡ್ಡ ಮಟ್ಟದ ಮೇರು ನಾಯಕ. ಯಾಕೆಂದ್ರೆ ಅವರ ಚಿಂತನೆಗಳಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಒತ್ತೊಟ್ಟಿಗೆ ತಗೊಂಡು ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಪೇಟೆ ಬೀದಿಗಳು ಇವತ್ತು ನಿದರ್ಶನ ಆಗಿದೆ. ಯಾಕೆಂದ್ರೆ ಒಂದು ಸಮುದಾಯಕ್ಕೆ ಕೆಂಪೇಗೌಡರು ಸೀಮಿತವಾಗಿಲ್ಲ. ಯಾಕೆಂದ್ರೆ ಕೆಂಪೇಗೌಡರು ಅಂದ ತಕ್ಷಣ ಇವತ್ತು ಒಕ್ಕಲಿಗ ಅಂದ ತಕ್ಷಣ ಭೂಮಿಯನ್ನು ಕೃಷಿ ಮಾಡಿ ಆ ಬಂದಂತಹ ಏನು ದವಸ ಧಾನ್ಯಗಳನ್ನ ಇತರ ಎಲ್ಲ ಸಮುದಾಯಗಳಿಗೂ ಕೂಡ ಹಂಚಿ ಜೊತೆಯಲ್ಲಿ ತಿಂತಕ್ಕಂಥ ಒಂದು ಮನೋಭಾವ ಇಟ್ಟಿರ್ತಕ್ಕಂಥ ಒಕ್ಕಲಿಗ. ಇಂತಹ ಒಂದು ಒಕ್ಕಲಿಗ ಇತರ ಎಲ್ಲ ಸಮುದಾಯಗಳನ್ನ ಪ್ರೀತಿ ಮಾಡತಕ್ಕಂಥದ್ದು, ಅವರಿಗೆ ಬೇಕಾಗತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಕೆಂಪೇಗೌಡರವರ ಒಂದು ಪರಿಕಲ್ಪನೆ. ಅವರು ಧಾರ್ಮಿಕವಾಗಿ ಹಲವಾರು ಇವತ್ತು ದೇವಸ್ಥಾನಗಳನ್ನ ಕಟ್ಟಿ ಇವತ್ತು ವಿಶ್ವಮಾನವರಾಗಿದ್ದಾರೆ. ಯಾಕೆಂದ್ರೆ ಅವ್ರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಸ್ಮರಿಸಬೇಕು. ಇಷ್ಟೇ. ಮತ್ತೆ ಅದೇ ಅಲ್ಲ, ನಾವು ಅವ್ರು ಯಾವ ರೀತಿ ಅವರು ಒಂದು ಜೀವನವನ್ನು ಮಾಡಿರೋದ್ರ ನಾವು ಆ ರೀತಿಯಲ್ಲಿ ನಾವು ಸಹ ಅದನ್ನ ಮೈಗೂಡಿಸ್ಕೊಂಡು ನಾವು ಒಬ್ಬ ಜವಾಬ್ದಾರಿ ಪ್ರಜೆಗಳಾಗಿ ಒಂದು ಅವರ ಒಂದು ಕೊಟ್ಟಂತಹ ಒಂದು ನಗರವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವೆಲ್ಲ ಒಂದು ಸಂಸ್ಕಾರ, ಯಾಕಪ್ಪ ಅದು ಭಾರತ ದೇಶ ಅಂತ ಹೇಳಿದ್ರೆ ಒಂದು ಸಂಸ್ಕಾರಕ್ಕೆ ಹೆಸರುವಾಸಿಯಾದಂಥ ದೇಶ. ನಮ್ಮ ಬಹುಶಃ ನಮ್ಮ ದೇಶದ ಗುರು ಹಿರಿಯರನ್ನ ಗೌರವಿಸ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಆ ಒಂದು ದೇವಾಲಯಗಳಿರ್ಬೋದು, ಇಂತಹ ಒಂದು ಅನೇಕ ಇವತ್ತು ಬೆಂಗಳೂರಿನ ಇವತ್ತು ಕೊಟ್ಟು ಮತ್ತೆ ಈಗಾಗಲೇ ರಂಗಾಸನ ಹೇಳಿದ್ರು, ಇವತ್ತು ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಇವತ್ತು ಕೆಂಪೇಗೌಡರ ಹೆಸರಿಟ್ಟಿರ್ತಕ್ಕಂಥದ್ದು ಇವತ್ತು ಬಹುಶಃ ಅಂತಾರಾಷ್ಟ್ರೀಯ ಇದೇ ಅಲ್ಲ, ಇನ್ನೂ ಮುಂದುವರ್ತಕ್ಕಂತಹ ದಿನಗಳಲ್ಲಿ ಅಂತಹ ಒಂದು ಅನೇಕ ಒಂದು ಸ್ಥಳಗಳಿಗೆ ಅವರನ್ನ ನಾಮಕರಣ ಮಾಡಬೇಕಾಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಇಷ್ಟು ಕೊಡುಗೆ ಕೊಟ್ಟಿರುವಂಥ ನಮ್ಮ ಒಂದು ರಾಜಧಾನಿನ ಇವತ್ತು ಅಷ್ಟು ಮಟ್ಟಿಗೆ ಸ್ಥಾಪನೆ ಮಾಡಿ ಅಷ್ಟು ಮಟ್ಟದ ಪಾಯ ಆಗೋಗಿದೆ. ಇವತ್ತು ಕೋಟಿಗಟ್ಟಲೆ ಆಗಿದೆ, ನಾಳೆಗೆ ಇನ್ನೂ ಇಷ್ಟ ಆಗುತ್ತೋ ಗೊತ್ತಿಲ್ಲ ಜನಸಂಖ್ಯೆ ಬೆಂಗಳೂರಲ್ಲಿ. ಆದ್ರಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೂ ಹುಟ್ಟಿದ್ರು ಸಹ ಅವರ ಚಿಂತನೆಗಳು ಮಹಾನ್ ಚಿಂತನೆಗಳಾಗಿತ್ತು. ಸಮಾಜದ ಎಲ್ಲ ಕಟ್ಟಕಡ ವ್ಯಕ್ತಿಗಳು, ಹಿಂದುಳಿದವರು, ಮುಂದುವರಿದವರು, ದಬ್ಬಾಳಿಕೆ ಮಾಡೋರು ಎಲ್ಲವನ್ನು ಒಂದು ಜೊತೆಯಲ್ಲಿ ಕರ್ಕೊಂಡೋಗಿ ಸಮಾಜನ ಒಂದು ಒಟ್ಟುಗೂಡಿಸಿ ಸ್ವಾಸ್ಥ್ಯ ಸಮಾಜ, ಸುಸ್ಥಿರ ಸಮಾಜ ಹಾಗೆ ಅಭಿವೃದ್ಧಿ ಪಡಿಸಕ್ಕೆ ಅಥವಾ ಅದನ್ನು ಮುನ್ನಡೆಸಕ್ಕೆ ಕಾರಣಭೂತರಾಗಿದ್ರು. ಅದೇ ರೀತಿ ಕೆಂಪೇಗೌಡರು ಸಹ ಅದೇ ರೀತಿಯಾದಂಥ ಒಂದು ಆಳ್ವಿಕೆ ಮಾಡಿದ್ದಾರೆ. ಈ ಸಮುದಾಯಕ್ಕೆ ನಾನು ಕೇಳ್ಕೊಳ್ತಿರೋದೇನೆಂದರೆ, ನೀವು ಸಹ ನಿಮ್ಮ ಊರಿನಲ್ಲಿರುವಂಥ ಎಲ್ಲ ಸಮುದಾಯದಲ್ಲೂ ಸಹ ನೀವು ಆ ಸಮುದಾಯದಲ್ಲಿ ಒಬ್ಬರಾಗಿ ಈ ಪಂಚರ ಮುಂದೆ ಏನು ಕೆಲಸ ಮಾಡ್ತಾ ಇದ್ರು, ನಾವು ಪಂಚಾಯತಲ್ಲಿ ಇರ್ಬೋದು ಅಥವಾ ನಾವು ಕಂದಾಯ ಇಲಾಖೆಯಲ್ಲಿ ಇರ್ಬೋದು, ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸೋಕ್ಕಾಗಲ್ಲ. ಸುಮಾರು ನಮಗೆ ಸಂಬಂಧಪಟ್ಟಂತೆ ಆ ಪಕ್ಕದಲ್ಲಿರೋಂಥವ್ರು ನಮ್ಗೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಜಮೀನನ್ನ, ನಮ್ಮ ಜಮೀನುಗಳಿಗೆ ರಸ್ತೆಗಳನ್ನು ಬಿಡಲ್ಲ. ಅಲ್ಲಿ ಕಾರಣ ಏನಂದರೆ ಸಮುದಾಯಗಳ ಮಧ್ಯೆ ವೈಷಮ್ಯಗಳಿರ್ತವೆ. ಆದ್ದರಿಂದ ನಾನು ಒಬ್ಬ ಈ ತಾಲೂಕಿನ ಮುಖ್ಯಸ್ಥರಾಗಿ, ಇಲಾಖೆ ಮುಖ್ಯಸ್ಥರಾಗಿ ಕೇಳ್ಕೊಳ್ಳೋದೇನೆಂದರೆ, ಈ ಸಮುದಾಯ ಮುಖಂಡತ್ವವನ್ನು ವಹಿಸಿ ಎಲ್ಲ ಸಮುದಾಯಗಳನ್ನು ಜೊತೆಯಲ್ಲೇ ಕರ್ಕೊಂಡೋಗಿ ಆ ಕೆಂಪೇಗೌಡರ ಆದರ್ಶಗಳು ಹಿಂದೆ ಏನಿದ್ವು ಅದು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಇನ್ನೂ ನಮ್ಮ ಈ ಸಿರಾ ತಾಲೂಕು ಯಾವುದೇ ವಿಧವಾದಂಥ ವಿವಾದಗಳ ಇಳಿದಕ್ಕೆ ಎಲ್ಲ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸಿ ನಮ್ಮ ಒಂದು ಉತ್ತಮ ಆಡಳಿತ ಕೊಡೋಕ್ಕೂ ಸಹ ನಮಗೂ ಸಹ ಸಹಕಾರ ಕೊಡಬೇಕಂತ ಕೇಳ್ಕೊಂಡು ಈ 26ನೇ ತಾರೀಕು ಸಮಾವೇಶ ಹಾಗೆ ಸಾಂಸ್ಕೃತಿಕ ಚಿಂತಕ ಹಾಗೂ ಅಭಿವೃದ್ಧಿಯ ಚಿಂತಕ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಅವತ್ತೇ ಗಡಿಯನ್ನು ಗುರುತಿಸಿ ಎಲ್ಲ ಗಡಿಗಳಿಗೂ ಒಂದೊಂದು ದ್ವಾರಗಳನ್ನ ಇಟ್ಟು ಅಲ್ಲಿವರೆಗೂ ಬೆಳೀತೈತೆ ಅಂತ ಹೇಳಿ ಕನಸನ್ನ ಕಂಡಿದ್ರು. ಹಾಗೆ ಸುಮಾರು 1,000 ಕೆರೆಗಳ 1,000 ಸರೋವರಗಳನ್ನ ಗುರುತಿಸಿ ನೀರನ್ನು ಸ್ಟಾಕ್ ಮಾಡಬೇಕು, ವ್ಯವಸಾಯಕ್ಕೆ ಹೇಗೆ ಸ್ಟಾಕ್ ಮಾಡಬೇಕು, ಹಾಗೆ ಮತ್ತೆ ಕುಡಿಯ ನೀರಿಗೆ ಹೇಗೆ ಸ್ಟಾಕ್ ಮಾಡಬೇಕು, ಅಂತರ್ಜಲ ಹೇಗೆ ಚಿಂತನೆಯನ್ನು ನಾವು ಹೊಂದಿದ್ದು ಉತ್ತಮ ಆಡಳಿತಗಾರರಾಗಿದ್ದು, ಜೊತೆಗೆ ಶ್ರೀಕೃಷ್ಣ ದೇವರಾಯ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿ ಅಭಿವೃದ್ಧಿಯ ಚಿಂತಕ
ಅಂತ ಒಂದು ಮನ್ನಣೆಯನ್ನು ಗಳಿಸಿದ್ರು. ಮನ್ನಣೆಯನ್ನು ಗಳಿಸಿದ ತತ್ಪರಿಣಾಮವಾಗಿ ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ಬೆಂಗಳೂರು ಬೆಳೆದಿದೆ. ಬೃಹದಾಕಾರವಾಗಿ ಬೆಂಗಳೂರು ಬೆಳೆಯುವ ಜೊತೆಗೆ ಕರ್ನಾಟಕ ರಾಜ್ಯ ಸುದೀರ್ಘ ವಿಸ್ತಾರವಾದ ಸಾಮ್ರಾಜ್ಯದೊಂದಿಗೆ ಬೆಳವಣಿಗೆ ಆಗಿದೆ. ಈ ವಿಶ್ವದಲ್ಲಿ ಅಗ್ರಗಣ್ಯ ನಗರ ಆಗಿದೆ ಬೆಂಗಳೂರು. ಇವತ್ತೇ ಸಿಲಿಕಾನ್ ಸಿಟಿ ಆಗಿದೆ. ಈ ಸಿಲಿಕಾನ್ ಸಿಟಿ ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಕಾಡುಗಳ ರಾಜ್ಯ ಅಧ್ಯಕ್ಷರು, ನನ್ನ ಆತ್ಮೀಯವಾಗಿರ್ತಕ್ಕಂಥ ನಾರಾಯಣ ಮಹೇಶ್ ಅವರೇ, ಹಾಗೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು, ಆತ್ಮೀಯವಾಗಿರ್ತಕ್ಕಂಥ ಹರೀಶ್ ಅವರೇ, ನಗರಸಭಾ ಕೆರೆ, ಹೊಸಕೆರೆ, ಸೀತಾರಾಯಣ ಕೆರೆ ಹೀಗೆ ಮತ್ತು ಹಲವಾರು ಸಮೃದ್ಧಿಯಾದ ಪರಿಸರ ನಿರ್ಮಾಣಕ್ಕೆ ಅಪ್ರತಿಮ ಕೆಂಪೇಗೌಡರು ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಮೊದಲನೇ ಕೆಂಪೇಗೌಡರ ಹಿಂದೆ ಪ್ರಸಿದ್ಧಿಯಾದಂತಹ ಶ್ರೀಯುತ ಕೆಂಪೇಗೌಡರ ಜನ್ಮ ಜಯಂತಿಯನ್ನು ಇಂದು ಆಚರಿಸ್ತಾ ಇದ್ದೀವಿ. ಕೆಂಪೇಗೌಡರ ಜಯಂತಿ ಉತ್ಸವದ ಒಂದು ಸಮಿತಿ ಇದು ಮಾಡ್ತಾರೆ ಊರನ್ನ ಸೇರಿ ಮೊಬೈಲಲ್ಲಿ. ಅದಕ್ಕೆ ಪ್ರತಿಯೊಂದು ಗಾಡಿಗಳು ಅಪ್ಲೋಡ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಪ್ರತಿಯೊಂದಿಗೂ ನಾನು ತಮಗೆ ಕಾರಣಗಳ ಬಗ್ಗೆ